ಗೈಸ್ ಆಲ್ಸೋ ವಿಶ್ರುತ ಕಿವಿ ಚುಚ್ಚಿಸ್ಕೊಂಡಿದ್ದಾಳೆ. ತೋರ್ಸು ಗೈಸ್ ನೋಡಿ, ವಿಶ್ರುತ ಕಿವಿ ಚುಚ್ಚಿಸ್ಕೊಂಡಿದ್ದಾಳೆ. ನಾ ಮುಟ್ಟಲ್ಲಮ್ಮ ಅಮ್ಮ ತಾಯಿ, ನನಗೆ ಹಾರ್ಟ್ ಅಟ್ಯಾಕ್ ಕೊಡ್ಬೇಡ. ಸಕ್ಕತ್ತಾಗಿದೆ. ಸೊ ಇವತ್ತು ಇಲ್ಲಿ ನಾವು ಮ್ಯಾಚ್ ನೋಡಿಕೊಂಡು ಮಜಾ ಮಾಡಿ ಆ ಡೇನ ಎಂಜಾಯ್ ಮಾಡೋದು. Hey guys, welcome back to my YouTube channel guys. ಅಯ್ಯೋ ಕಾರ್ ತೆಗಿಬೇಡ, ಇದು ಕಾಪಿ ರೈಟ್ಸ್ ಆಗಿಬಿಡುತ್ತೆ. ಸೊ ಗೈಸ್, ಇವತ್ತು ನಾವು RCB ಮ್ಯಾಚ್ ನೋಡೋದಕ್ಕೆ ಅಂತ ಒಂದು ಸ್ಟೇಕ್ ಬಂದಿದ್ದೀವಿ. ಸೊ ನನಗೆ ಬೇಸಿಕ್ಲಿ ಒಂದು ಜಾಗ ಪ್ರಮೋಷನಿಗೆ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ಕಾರ್ ಇಲ್ಲೇ ಪಾರ್ಕ್ ಅಲ್ವಾ, ಸೊ ಅದಕ್ಕೋಸ್ಕರ ನಮ್ಮ ಜೊತೆ ಇವತ್ತು ಸ್ಯಾಮ್ ಇದ್ದಾಳೆ. ಸ್ಯಾಮ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ವಿಶ್ವತ ಇದ್ದಾಳೆ, ಹಾಯ್. ಆ್ಯಂಡ್ ಸಹೋ ಇದ್ದಾನೆ. ಸೊ ಇಷ್ಟು ಜನ ಇದ್ದೀವಿ. ಸೊ ಇವಾಗ ನೆಕ್ಸ್ಟು ಅಭಿ ಬರ್ತಾರೆ, ಮತ್ತು ಅಭಿ ಅವ್ರ ಕಸಿನ್ ಒಬ್ರು ಬರ್ತಾರೆ, ಅರ್ಜುನ್ ಬರ್ತಾನೆ, ಸಾಹಿತ್ಯ ಬರ್ತಾಳೆ. ಸೊ ಇಷ್ಟು ಜನ ಸೇರ್ಕೊಂಡು ನಾವು ಮ್ಯಾಚ್ ನೋಡ್ಕೊಂಡು ಏನೇನು ಮಜಾ ಮಾಡ್ತೀವಿ, ಏನೇನು ಫನ್ ಮಾಡ್ತೀವಿ ತೋರಿಸ್ತೀನಿ. ಇದನ್ನ ಹೇಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಸೊ ಇದೇ ಅಪಾರ್ಟ್ಮೆಂಟು ಜಕ್ಕೂರಲ್ಲಿ, ಯಾವುದೋ ನಾಟ್ ಶೋರ್ ಹೆಸರು. ಸೊ ಇವಾಗ ಒಳಗಡೆ ಹೋಗಿ ಇಡೀ ಅಪಾರ್ಟ್ಮೆಂಟ್ ಒಂದು ರೌಂಡ್ ಟೂರ್ ಕೊಟ್ಬಿಟ್ಟು ಹೆಂಗಿದೆ ಅಂತ ತೋರಿಸ್ತೀನಿ. ಒಳಗಡೆ ಸಾಂಗ್ ಪ್ಲೇ ಆಗ್ತಿದೆ ಗೈಸ್, ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಂಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಗೈಸ್ ಇವಾಗ ಜಸ್ಟ್ Airbnb ಎಂಟರ್ ಆದ್ವಿ, ನಾನು ಇನ್ನು ನೋಡಿಲ್ಲ. ಸೊ ಕಿಚನ್ ನೋಡಿ ಹಿಂಗಿದೆ, ಕಿಚನ್ ಲೈಟ್ ಎಲ್ಲಿದೆ? ಓ ಎಸ್ ಗೈಸ್ ನೋಡಿ, ಸೊ ಕಿಚನ್ ಹಿಂಗಿದೆ ಇಲ್ಲಿ. ಆ್ಯಂಡ್ ಇದು ದೊಡ್ಡದಾಗಿ ಹಾಲ್ ಏರಿಯಾ ಇದೆ. ಸೊ ಇಲ್ಲೊಂದಿದೆ. ಆ್ಯಂಡ್ ಈ ಕಡೆ ಬೆಡ್ರೂಮ್ಸ್. ಹಾಂ, ಸೊ ನೋಡಿ ಗೈಸ್, ಇದು ಒಂದು ಬೆಡ್ರೂಮ್ ಈ ಥರ ಇದೆ. ಆ್ಯಂಡ್ ಈ ಕಡೆ ಒಂದು ಬೆಡ್ರೂಮ್ ಇದೆ. ಓಕೆ ಯಾ, ಸೊ ಇದು ಸೆಕೆಂಡ್ ಬೆಡ್ರೂಮ್ ಕೂಡ ಚೆನ್ನಾಗಿದೆ, ಡೀಸೆಂಟಾಗೆ, ವೆರಿ ನೈಸ್. ಆ್ಯಂಡ್ ಹಾಗೆ ಮೇಲೆ ಹೋಗೋಣ. ಮೇಲ್ಗಡೆ ಮೇಲೆ ಬಂದರೆ ಗೈಸ್, ಮೇಲೆ ಇಲ್ಲೊಂದು ರೂಮು. ಈ 4 ಬೆಡ್ರೂಮ್ ಇದೆಯಾ? ಲೈಟ್ ಆನ್ ಮಾಡೋದು ಇದೇನು? ಓ ಗೈಸ್, ಇದೊಂದು ಖಾಲಿ ಇದೆ, ಇದೊಂದು ಸುಮ್ಮನೆ ಮಾಡಿದ್ದಾರೆ, ಇದರಲ್ಲಿ ಏನಿಲ್ಲ. ಸೊ ಇದೊಂದು ಸುಮ್ಮನೆ ಎಂಟಿ ಸ್ಪೇಸು. ಆ್ಯಂಡ್ ಅದನ್ನು ಬಿಟ್ಟರೆ ಆಚೆ ಪ್ರೊಜೆಕ್ಟರ್ ಎಲ್ಲ ಏನೂ ಇಲ್ಲ. ಈ ಲೈಟ್ಸ್ ಆನ್ ಮಾಡೋದು ಇವಾಗ ಚೆಕ್ ಮಾಡ್ತೀನಿ. ಓ ಕ್ರೇಜಿ ಗೈಸ್, ನೋಡಿ ಆಚೆ ಹಿಂಗಿದೆ, ಸಕ್ಕತ್ತಾಗಿದೆ, ಒಳ್ಳೆ ವೈಬು. ಇಲ್ಲಿ ಸೆಲೆಬ್ರೇಷನ್ ಏನಾದ್ರು ಮಾಡ್ಕೊಳಂಗಿದ್ರೆ ಇಲ್ಲೇನೋ ಬಿಟ್ಟಿದ್ದಾರೆ, ಹ್ಯಾಪಿ ಬರ್ಡೇ ಅಂತ ಯಾರೋ ಮಾಡಿ ಹೋಗಿರೋರು ಅನಿಸುತ್ತೆ ಮುಂಚೆನೇ. ಸೊ ಯಾ, ಸಕ್ಕತ್ತಾಗಿದೆ ಗೈಸ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ಲೇಕ್ ವ್ಯೂ. ಸೊ ಅಲ್ಲಿ ಜಕ್ಕೂರ್ ಲೇಕ್ ಬರುತ್ತೆ, ನಿಮಗೆ ಕಾಣಿಸ್ತಾ ಇದೆಯಾ ಎಲ್ಲ ನೀಟಾಗಿ ಗೊತ್ತಿಲ್ಲ, ಬಟ್ ಕ್ಯಾಮ್ರಾಗೆ ನೀಟಾಗಿ ಕಾಣಿಸಿಲ್ಲ, ಬಟ್ ರಿಯಲ್ ಕಣ್ಣಿಗೆ ನೀಟಾಗಿ ಕಾಣಿಸ್ತಾ ಇದೆ. ಸೊ ಒಳ್ಳೆ ಸಿಟಿ ವ್ಯೂ ಇದೆ, ಸಕ್ಕತ್ತಾಗಿದೆ. ಸೊ ಇವತ್ತು ಇಲ್ಲಿ ನಾವು ಮ್ಯಾಚ್ ನೋಡಿಕೊಂಡು ಮಜಾ ಮಾಡಿ ಇಡೀ ನಮ್ಮ ಡೇನ ಎಂಜಾಯ್ ಮಾಡೋದು. ಸೊ ಕೆಳಗಡೆ ಹೋಗಿ ಮಿಕ್ಕಿದವರೆಲ್ಲ ಬರೋಕ್ಕೆ ವೆಯ್ಟ್ ಮಾಡೋಣ. ಬೈ ವಿಶ್ರುತ, ಯು ಸ್ಮೈಲಿಂಗ್. ಏನಕ್ಕೆ ಸ್ಮೈಲ್ ಮಾಡ್ತಾ ಇದೆಯಾ ಗೈಸ್? ಆಲ್ಸೋ ವಿಶ್ರುತ ಕಿವಿ ಚುಚ್ಚಿಸ್ಕೊಂಡಿದ್ದಾಳೆ. ತೋರಿಸು ಗೈಸ್ ನೋಡಿ, ವಿಶ್ರುತ ಕಿವಿ ಚುಚ್ಚಿಸ್ಕೊಂಡಿದ್ದಾಳೆ. ನಾ ಮುಟ್ಟಲ್ಲಮ್ಮ ಅಮ್ಮ ತಾಯಿ, ನನಗೆ ಹಾರ್ಟ್ ಅಟ್ಯಾಕ್ ಕೊಡ್ಬೇಡ. ಗೈಸ್ ನೋಡಿ, ಇದು ಇವತ್ತು ಚುಚ್ಚಿಸ್ಕೊಂಡಿದ್ದು. ನೋವ್ತಿದ್ಯಾ? ನೈಸ್, ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ನಾನು ಚುಚ್ಚಿಸ್ಕೊಡೋಣ? ಹಾಂ, ಫಸ್ಟ್ ಟೈಮು ಚೆನ್ನಾಗಿದೆ ಅಂತ ಹೇಳ್ತೀನಿ ನೋಡು, ಬೇರೆಯವ್ರ ಮುಂದೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಬಿಹೈಂಡ್ ದ ಕ್ಯಾಮ್ರಾ ಏನು ಹೇಳ್ತೀನಿ ಅದು. ಗೈಸ್ ಎಲ್ಲ ಬ್ರದರ್ಸ್ ಹಂಗೆ ತಾನೆ, ಅವ್ರ ಸಿಸ್ಟರ್ಸ್ಗೆ ಅಪ್ರಿಷಿಯೇಟ್ ಏನಾದ್ರು ಮಾಡಿಬಿಟ್ರೆ ಏರ್ಬಿಡ್ತಾರೆ. ಅದಕ್ಕೆ ಕುಗ್ಗಿಸ್ಬೇಕು ಆದಷ್ಟು, ಆವಾಗ ಕರೆಕ್ಟಾಗಿರ್ತೀರ. ಸೊ ಎಲ್ಲಿದೆ ಪ್ರೊಜೆಕ್ಟರು? ಇದೆಯಾ? ಹಾಂ, ಸ್ಯಾಮ್ ಮೇಲೆ ಸೆಟಪ್ ಮಾಡ್ಕೊಂಬೋದು ಅನಿಸುತ್ತೆ. ಹೌದಾ, ಗೊತ್ತಿಲ್ಲ. ಪ್ರೊಜೆಕ್ಟರು ಓಕೆ, ಚೆಕ್ ಮಾಡೋಣ. ಎನಿವೆ, ಸೊ ಇವಾಗ ಮಿಕ್ಕಿದವರೆಲ್ಲ ಬರೋಕ್ಕೆ ವೆಯ್ಟ್ ಮಾಡಿ ಆ್ಯಂಡ್ ಹಂಗೆ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ನಾನು ಸಹೋ ಮತ್ತು ಸ್ಯಾಮ್ ಎಲ್ಲ ಸೇರಿಕೊಂಡು ಪ್ರೊಜೆಕ್ಟರ್ ಸೆಟಪ್ ಮಾಡಿದ್ವಿ ಗೈಸ್. ಸೊ ನೋಡಿ, ಪ್ರೊಜೆಕ್ಟರು ಇಲ್ಲಿದೆ. ಸೊ ಅಲ್ಲಿಟ್ಕೊಂಡು ಮ್ಯಾಚ್ ನೋಡೋಕ್ಕೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ಟಾಸು ಡಿಲೇ ಆಗಿದೆ RCB ಮ್ಯಾಚು ಬಿಕಾಸ್ ಮಳೆಯಿಂದ. ಸೊ ಅದಕ್ಕೋಸ್ಕರ ನಮ್ಮ ಬಾಯ್ಸ್ ಎಲ್ಲ ಬರೋದು ಒಂದು ಸ್ವಲ್ಪ ಡಿಲೇ ಆಗಿದೆ. ಅರ್ಜುನ್ ಬರ್ತಿಲ್ವ ತಾನ? ಒಬ್ಬ ಹೋಗಿ ನನ್ನ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಗುಗ್ಗು ಗುಲ್ಡಾಕ್. ಮನಸ್ಸು ಕೈಗೆ ಸಿಕ್ತಿಲ್ಲ, ನೋಡ್ತಾಳವಳು ನನ್ನೇ ಕಾರೋ mask of sorrow. What's my name? My name is Sheila. Sheila, your money. I'm so sexy.
ಇಸ್ ಫೈನಲಿ ಆಲ್ಮೋಸ್ಟ್ 5 ಗಂಟೆ ಆಗಿದೆ ಇವಾಗ. ಆ್ಯಂಡ್ ನಾನು ಸಾಹಿತ್ಯ ಮತ್ತು ಅರ್ಜುನ್ ನಾವು 3 ಜನ ಹೊರಡ್ತಾ ಇದ್ದೀವಿ ಗೈಸ್. ಬಿಕಾಸ್ ನಾನು ಒಂದು ನಿದ್ದೆ ಮಾಡಬೇಕು. ಬಿಕಾಸ್ ಇವಾಗ ನೆಕ್ಸ್ಟ್ ಡೇ ಇದೇ ವ್ಲಾಗಲ್ಲಿ ವಾಟ್ ಇಸ್ ದಟ್ ಸ್ಟ್ಯಾಂಡಪ್ ಕಾಮಿಡಿಗೆಲ್ಲ ಹೋಗ್ತಾ ಇದ್ವಿ. ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡಬೇಕು. ಸೊ ನೆಕ್ಸ್ಟ್ ಡೇ ನನಗೆ ಪ್ರಮೋಷನ್ ಒಂದಿದೆ ಆ್ಯಂಡ್ ತುಂಬ ಕೆಲಸ ಇದೆ. ಸೊ ಅದ್ರ ಜೊತೆ ನೀಟಾಗಿ ನಿದ್ದೆ ಆಗಿಲ್ಲ ಅಂದರೆ ನಂಗೆ ಸಿಕ್ಕಾಪಡೆ ತಲೆನೋವು ಬಂದ್ಬಿಡುತ್ತೆ. ಋತಿಕ್ ಮತ್ತು ವಿಶ್ವಿತಾ ಇಲ್ಲೇ ಹುಡ್ಕೊತಾ ಇದ್ದಾವೆ. ಅವರಿಬ್ಬರು ಬೆಳಗ್ಗೆ ಕ್ಯಾಬಲ್ಲಿ ಬಿಟ್ಟು ಕಳ್ಸೋಕ್ಕೆ ಹೇಳಿದ್ವಿ ಸ್ಯಾಮ್ಗೆ ಮತ್ತು ಅಲ್ಲಿಗೆ. ಅದಕ್ಕೆ ನಾವು 3 ಜನ ಮಾತ್ರ ಇಲ್ಲಿಂದ ಬಿಡ್ತಾ ಇದ್ವಿ. ಹೆವಿ ಸುಸ್ತಾಗ್ಬಿಟ್ಟಿದ್ದೀವಿ ಗೈಸ್. ಫುಲ್ಲು ನನ್ನ ಮುಖ ಎಲ್ಲ ಹೆವಿ ಸ್ವೆಟ್ ಆಗಿಬಿಟ್ಟಿದೆ. ಅರ್ಜುನ್ ಅಂತೂ ಅಪ್ಪ ನೆಂದು ಬೆಂದು ಹೋಗಿದ್ದಾನೆ. ಸೊ ಬನ್ನಿ ಇವಾಗ ಹೋಗೋಣ ವಾಪಸ್ಸು ಮನೆಗೆ. ಬಟ್ ನಾವಂತೂ ಸಖತ್ ಮಜಾ ಮಾಡಿದ್ವಿ. ಈ ಆ ಕಡೆ RCB ಏನೋ ಮ್ಯಾಚ್ ಸೋತೋಗ್ಬಿಟ್ರು. ಆದರೆ ನಾವು ಅದಾದಮೇಲೆ ಚೆನ್ನಾಗಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಿ ಹೆವಿ ಮಜಾ ಮಾಡಿದ್ವಿ. ಸೊ ಇದನ್ನು ಹೇಳ್ತಾ ಲೆಟ್ ಅಸ್ ಕಂಟಿನ್ಯೂ ದ ವ್ಲಾಗ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಸೊ ನಿನ್ನೆ ಎಲ್ಲ ಮಜಾ ಎಲ್ಲ ಮಾಡಿಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಬೆಳಗಿನ ಜಾವ ಆಗಿತ್ತು ಆ್ಯಸ್ ಯೂಶುವಲ್. ಆ್ಯಂಡ್ ಅದೆಲ್ಲ ಮುಗಿಸಿ ಲೇಟಾಗಿದ್ದೆ ಗೈಸ್. ಆಲ್ಮೋಸ್ಟ್ ನಾನು 1ಗೇನೋ ಇದ್ದೆ ಕರೆಕ್ಟಾಗೆ. ಸೊ ಇವಾಗ ಆಲ್ಮೋಸ್ಟ್ 1:45 ಆಗಿದೆ. ನಾವೊಂದು ಸ್ಟ್ಯಾಂಡಪ್ ಕಾಮಿಡಿ ಶೋ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಸಹೋ ಕ್ವಿಕ್ಕಾಗಿ ಊಟ ತಿಂತಾ ಇದ್ದಾನೆ. ಆ್ಯಂಡ್ ನಮ್ಮಮ್ಮನೂ ಇದ್ದಾರೆ. ನಮ್ಮಮ್ಮ ನಾನು ಇವತ್ತು ಲೇಟಾಗಿದ್ದೆ ಅಂದ್ಬಿಟ್ಟು ಹೊರ್ಕೊಂಡು ಅಪ್ಪ ಆಯಿತು ಅಕ್ಕ ಬಾಯ್. ಸರಿ ಗೈಸ್, ಇವಾಗ ಲೇಟಾಗಿದೆ. ಡೈರೆಕ್ಟಾಗಿ ಸ್ಟ್ಯಾಂಡಪ್ ಕಾಮಿಡಿ ಹೋಗೋಣ. ಹಲೋ, ಸಿಕ್ಕಾಪಡೆ ಲೇಟಾಗಿಬಿಟ್ಟಿದೆ. ಎಲ್ಲ ಫೋನ್ ಮಾಡ್ತಾನೆ ಇದ್ದಾರೆ. ಯಪ್ಪ ಬಿಸಿಲು ಗೈಸ್. ಅದ್ರಲ್ಲಿ ನಾನು ಬ್ಲ್ಯಾಕ್ ಬೇರೆ ಹಾಕಿದ್ದೀನಿ. ಬಟ್ ಏನು ಮಾಡೋದು, ನಂಗೆ ಬ್ಲ್ಯಾಕ್ ತುಂಬ ಇಷ್ಟ. ಸರಿ ಬನ್ನಿ ಹೋಗೋಣ ಗೈಸ್. ಇವಾಗ ನಾವು ಸ್ಟ್ಯಾಂಡಪ್ ಕಾಮಿಡಿ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಲಂಚ್ ಎಲ್ಲ ಮುಗಿಸ್ಕೊಂಡು ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ವಿ ವಿತ್ ನವನೀತ್. ಹಾಯ್. ಆ್ಯಂಡ್ ವಿ ಹ್ಯಾವ್ ಮೇಘಾ ಗೈಸ್. ಇವಳ ಹೆಸರು ಆ್ಯಕ್ಚುಲಿ ಚೇತನಾ, ಬಟ್ ಮೇಘಾ ಅಂತ ಅವಳಿಗೆ ಮನೇಲಿ ಕರೀತಾರೆ. ಆ್ಯಂಡ್ ನಮಗೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವ್ರಿಬ್ರ ಜೊತೆ ಬಂದೆ. ಇವಾಗ ಕುತ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ ಇವಾಗ ಬೌಲಿಂಗ್ ಹೋಗೋದಾ ಅಥವಾ ಮನೆಗೆ ಹೋಗೋದಾ ಏನು ಅಂತ. ಬಟ್ ಇನ್ನೊಬ್ಬರು ಒಂದು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಮಯಾಂಕ್ ಅಂತ. ಅವನ್ನ ಮೀಟ್ ಮಾಡೋ ತನಕ ಡೌಟ್ಫುಲ್, ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಏನು ಮಾಡೋದು, ಪಕ್ಕ ಹೋಗ್ತಾ ಇದ್ದೀವಾ? ಏನು ಗೈಸ್, ಅಕ್ಕ ಡಿಸೈಡ್ ಮಾಡಿದ್ಮೇಲೆ ಹೋಗಲೇಬೇಕು. ಬಟ್ ನೋಡೋಣ, ವಿಲ್ ವೆಯ್ಟ್ ಫಾರ್ ಮಯಾಂಕ್. ಅದಾದಮೇಲೆ ಕನ್ಫರ್ಮ್ ಮಾಡಿ ಇವತ್ತು ಬೌಲಿಂಗ್ ಹೋಗಿ ಅಲ್ಲಿಗೆ ಮುಗಿಸೋಣ ಬ್ಲಾಗು ಗೈಸ್. ಸೊ ಫೈನಲಿ ಅದೆಲ್ಲ ಆದಮೇಲೆ ನಾನು, ಮಯಾಂಕು ಮತ್ತು ಮೇಘ ಆಮೇಲೆ ನವನೀತು ಎಲ್ಲ ಆಚೆ ಹೋಗಿ ಏನಾಯಿತು, ನಾವು ಬೌಲಿಂಗ್ ಹೋಗೋಣ ಅಂದ್ಕೊಂಡು. ಸೊ ಅಲ್ಲಿ ಮಯಾಂಕಿಗೆ ಸರ್ಪ್ರೈಸಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನಾನೆಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೆ ಗೈಸ್. ಈ ವ್ಲಾಗು ಬೇಸಿಕಲಿ ಇನ್ನೂ ಆಲ್ಮೋಸ್ಟ್ ನಾನು ಅಂದ್ಕೊಂಡಾಗೆ ಇನ್ನೊಂದು 5 ನಿಮಿಷ ಲಾಂಗ್ ಇರಬೇಕಿತ್ತು. ಬಟ್ ಏನಾಯಿತು ಅಂದರೆ ಅಲ್ಲಿಂದ ನಾವು ಲೂಲು ಮಾಲ್ಗೆ ಹೋದ್ವಿ ಬೌಲಿಂಗ್ ಆಡೋಣ ಅಂತ. ಬಟ್ ಅಲ್ಲಿ 2 hours ವೇಟಿಂಗ್ ಅಂತ ಹೇಳಿದ್ರು. ಅದಾದಮೇಲೆ ಲೂಲು ಮಾಲ್ ಆಗಲ್ಲ ಅಂದ್ಕೊಂಡು ಅಲ್ಲಿಂದ ಆಮೇಲೆ ಗೋಪಾಲನ್ ಮಾಲ್ ಹೋದ್ವಿ. ಗೋಪಾಲನ್ ಮಾಲಲ್ಲಿ 1 hour ವೇಟಿಂಗ್ ಇತ್ತು. ಸೊ ಅಲ್ಲಿ ಪಾರ್ಕಿಂಗ್ ಕೂಡ ಸಿಕ್ಕಿಲ್ಲ. ಇಡೀ ಮಾಲಲ್ಲೇ ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿದೆ. ನಾವೇನು ಮಾಡೋದು? ಆ್ಯಂಡ್ ಸ್ಯಾಟರ್ಡೇ ಬೇರೆ, ನಾವು ಅದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ವೀಕೆಂಡು ಬೇಡ ಅಂತ. ಬಟ್ ಎನಿವೇ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಲ್ಲ, ಹೋಗಿ ಎಲ್ಲ ಮಜಾ ಮಾಡಿಕೊಂಡು ಅದನ್ನೆಲ್ಲ ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಅದೆಲ್ಲ ಒಂಚೂರು ಬ್ಯಾಕ್ ಫೈರ್ ಆಗೋಯ್ತು ನನಗೆ. ಏನು ಮಾಡೋದು? ಸೊ ಅದಕ್ಕೆ ಈ ವ್ಲಾಗು ಆದಷ್ಟು ಒಂದು ಸ್ವಲ್ಪ ಶಾರ್ಟಾಗೇ ಇದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಗೊತ್ತು, ತುಂಬ ಲೇಟಾಗಿದೆ. ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ನಾನು ಒಂದು ಡಿಸೈಡ್ ಆಗಿದ್ದೀನಿ, ಲೇಟ್ ಆದರೂ ಪರವಾಗಿಲ್ಲ, ಎವ್ರಿ ಡೇ ವ್ಲಾಗ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಒಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಬಿಕಾಸ್ ಇವಾಗಲೇ ಟೈಮ್ ಆಲ್ಮೋಸ್ಟ್ ನೋಡಿ 10:38 ಆಗಿದೆ. ಸೊ 10:38ಗೆ ನಾನು ಈ ಲಾಸ್ಟ್ ವೀಡಿಯೋ ತೊಗೊತಾ ಇದ್ದೀನಿ ಅಂದರೆ ಇದನ್ನು ಹಾಕಿ ಅಪ್ಲೋಡ್ ಮಾಡಿ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಒಂದು 11:30 ಆಗುತ್ತೆ ಗೈಸ್ ಪಕ್ಕ. ನೀವು ಈ ವ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ 11:30 ಈ ವ್ಲಾಗ್ ಲೈವ್ ಇರುತ್ತೆ ನಾನು ಅಂದ್ಕೊಂಡಿರೋದು ಪ್ರಕಾರ. ಸೊ ಐ ನೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರಲ್ಲ, ಅಷ್ಟು ರೀಚ್ ಆಗಲ್ಲ, ಅದೆಲ್ಲನೂ ನನಗೆ 100% ಗೊತ್ತು. ಬಟ್ ಏನಂದರೆ ಈ ವಿಡಿಯೋ ನೀಟಾಗಿ ಓಡಿಲ್ಲ ಅಂದರೆ ಪರವಾಗಿಲ್ಲ. ಒನ್ ಥಿಂಗ್, ನಾನು ಮುಂಚೆ ಮಾಡಿರೋ ಮಿಸ್ಟೇಕ್ ಏನಂದರೆ ಕನ್ಸಿಸ್ಟೆನ್ಸಿ. ಯಾವಾಗಲೂ ನಾನು ಮಾಡಿರೋ ಮಿಸ್ಟೇಕ್ ಅದಿದೆ. ಬಟ್ ಈ ಸತಿ ಆ ಪ್ರಾಬ್ಲಮ್ ನನಗೆ ಆಗಲೇಬಾರ್ದು. ಅಟ್ ಎನಿ ಕಾಸ್ಟ್ ನಾನು 100% ಕೊಡಲೇಬೇಕು ಅಂತ ನಾನು ಈ ವಿಡಿಯೋನ ಲೇಟ್ ಆದರೂ ಪರವಾಗಿಲ್ಲ ಪೋಸ್ಟ್ ಮಾಡ್ತಾಯಿದ್ದೀನಿ. ಬಟ್ ಅದೇ ಹೇಳಿದ್ನಲ್ಲ, ನಾನು ಅಂದ್ಕೊಂಡಂಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಮುಗ್ದೋಗಿ ಒಂದು 7 ಗಂಟೆಗೆ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಏನು ಮಾಡೋಕ್ಕಾಗಿಲ್ಲ ಗೈಸ್, ಕೆಲವು ಸತಿ ಈ ಥರ ಆಗುತ್ತೆ. ಕಷ್ಟ ಗೈಸ್, ಬ್ಲಾಗರ್ ಲೈಫೇ ಕಷ್ಟ. ಅದರಲ್ಲಿ ಅಣ್ಣ ಇವಾಗ ವ್ಲಾಗಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ದಾನೆ. ಆ್ಯಂಡ್ ಅರ್ಜುನ್ ವಿಡಿಯೋನು ಗೈಸ್ ನಾಳೆ ಲೈವ್ ಬರುತ್ತೆ. ನಾಳೆ ಅಂದರೆ ಇವತ್ತೇನು ಮಚ್ಚ ಡೇಟು? ಇವತ್ತು 10th ಅಲ್ಲ, ಇವತ್ತು 11th. ಸೊ 12th ಅರ್ಜುನ್ ವಿಡಿಯೋನು ಲೈವ್ ಇರುತ್ತೆ ಗೈಸ್. ಸೊ ಇನ್ ಕೇಸ್ ಏನಾದ್ರು ನೀವು ಅವನ್ನ ವಿಡಿಯೋ ನೋಡಿ, ಅರ್ಜುನ ನಾನು ಬ್ಲಾಗಲ್ಲಿ ಅಫ್ಕೋರ್ಸ್ ನೀವೆಲ್ಲ ನೋಡಿರ್ತೀರ, ಸೊ ಅವನು ನೋಡಿ ಸಪೋರ್ಟ್ ಎಲ್ಲ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿ ನಾವು ಮಜಾ ಮಾಡಿರೋದೆಲ್ಲ RCB ಮ್ಯಾಚ್ ಎಲ್ಲ ಇಷ್ಟ ಆಗಿದ್ರೆ
ದಯವಿಟ್ಟು ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ವಾಟ್ ಎವರ್ ಎಲ್ಲ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ.